ಯಾರ ತಾಯರೇ ಹೇಳಲಿ, ನನಗದ್ರ ಬಗ್ಗೆ ಪ್ರಶ್ನೆ ಇಲ್ಲ. ತಾನು ನೇಣಿಗೆ ಕುತ್ತಿಗೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನ, ಇನ್ನೊಂದು ಕ್ಷಣದಲ್ಲಿ ಭಗತ್ ಸಿಂಗ್ ಸಾಯ್ಲಿಕ್ಕೆ ಹೊಂಟಾನ. ತಾಯಿ ವಿದ್ಯಾವತಿ ದುಃಖ ಹೇಳುವಾಗ ತಾಯಿ ಕಣ್ಣೀರು ಒರೆಸಂತಾನ. ಭಗತ್ ಸಿಂಗನ ತಾಯಿ ಹೇಳೋದ, ತಾಯಿ ವಿದ್ಯಾವತಿ ಅಂತಾಳ, ಇಲ್ಲ ಮಗ ಭಗತ್, ನೀನ್ ನೇಣಗಂಬಕ್ಕೆ ಹೊಂಟಿ ಅಂತ ನನಗೆ ದುಃಖ ಇಲ್ಲ ಮಗ. ನಾ ಯಾಕೆ ಅಳಾಕತ್ತೀನಿ ಅಂದ್ರೆ ನನ್ನ ಗರ್ಭ ಐತಲ್ಲ, ಗರ್ಭದ ಮೇಲೆ ಸಿಟ್ಟು ಬಂದು ಅಳಾಕತ್ತೀನಿ ನಾನು. ಯಾಕಂದ್ರ ಈ ಗರ್ಭಕ್ಕ ಕೇವಲ ಒಬ್ಬನೇ ಒಬ್ಬ ಭಗತ್ ಸಿಂಗನನ್ನು ಜನ್ಮ ಕೊಡುವ ಸಾಮರ್ಥ್ಯ ಕೊಟ್ಟನಲ್ಲ ಭಗವಂತ. ಅಕಸ್ಮಾತ್ ಇನ್ನೊಬ್ಬ ಭಗತ್ ಸಿಂಗನಿಗೆ ಗರ್ಭ ಇರುವಂತ ಸಾಮರ್ಥ್ಯ ನನ್ನ ಗರ್ಭಕ್ಕೆ ಕೊಟ್ಟಿದ್ರೆ ಅವನಿಗೂ ಸಹಿತ ಈ ದೇಶಕ್ಕಾಗಿ ಪ್ರಾಣ ಕೊಡ್ಲಿಕ್ಕೆ ಕಳಿಸ್ತಿದ್ದೆ ನಾನು. ನಮ್ಮ ತಾಯಂದಿರಿಗೆ ವಿದ್ಯಾವತಿ ಆದರ್ಶ ಆಗಬೇಕು, ಅಷ್ಟು ದೊಡ್ಡ ಮಾತು. ಒಬ್ಬ ಶಿಲ್ಪಿ ಇದ್ದ, ಶಿಲ್ಪಿ. ನಾ ಹೇಳುದು, ಈ ದೇಹ ಹೆಂಗೆ ಬಳಸ್ಕೊಂಡ್ರವ್ರು, ಎಷ್ಟು ಒಳ್ಳೇದಕ್ಕೆ ಉಪಯೋಗ ಆಗ್ತಿದ್ವು ಅಂತ. ದೇವರ ಮೂರ್ತಿಗಳನ್ನು ಮಾಡ್ತಾ ಇದ್ದ, ತನ್ನ ಜೀವನದ ತುಂಬ ಅವನ ಕೆಲಸ ಅಂದ್ರೆ ದೇವರ ಮೂರ್ತಿಗಳನ್ನು ಮಾಡೋದು. ದೇವರ ಮೂರ್ತಿ ಮಾಡ್ತಾ ಮಾಡ್ತಾ ಒಂದು ದಿವಸ ಒಂದು ಕಲ್ಲು ಕೈ ಮೇಲೆ ಬಿದ್ದು ಎರಡೂ ಕೈ ಹೋದು. ದೇವರು ಪ್ರತ್ಯಕ್ಷ ಆಗಿ ಅವನಿಗೆ ಕೇಳ್ತಾನೆ, ಅಲ್ಲಪ್ಪ ಇಷ್ಟು ದಿವಸ ನಿನ್ನ ಇಡೀ ಆಯುಷ್ಯನ ನನ್ನ ಮೂರ್ತಿಗಳನ್ನ ಮಾಡೋದ್ರಲ್ಲೇನೆ ಕಳೆದೆ ನೀನು, ನಿನಗೇನು ವರ ಬೇಕು ಕೇಳ್ಕೊಡ್ತೀನಿ, ಬಾ ನಿನಗೂ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂದ ದೇವರ. ಅವಾಗ ಅವ ಅಂತಾನ, ಶಿಲ್ಪಿ ಅಂತಾನ, ಭಗವಂತ ನನಗೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗುವಂತ ವರ ಕೊಡಬೇಡ, ನಾನು ಕಳ್ಕೊಂಡಿರುವಂತ ಕೈ ಕೊಟ್ಟು ಬಿಡು, ನಾನು ಇಲ್ಲೇ ಸ್ವರ್ಗ ನಿರ್ಮಾಣ ಮಾಡ್ಕೊಂತೇನೆ, ಮ್ಯಾಲ ಬರೋ ಅವಶ್ಯಕತೆನೇ ಇಲ್ಲ ನನಗ. ಇದನ್ನ ಚೆನ್ನಾಗಿ ಉಪಯೋಗ ಮಾಡಿಕೊಂಡು ನಾ ಹೇಳು. ಇದಕ್ಕೆ ಬಹಳಷ್ಟು ಕಷ್ಟಗಳು ಬರ್ತವೆ, ನೋವುಗಳು ಬರ್ತವೆ. ಮನುಷ್ಯ ಇದರಿಂದ ಪಾರಾಗಬೇಕಾಗ್ತದೆ. ನಮ್ಮಲ್ಲಿ ನಿಜಗುಣ ಶಿವಯೋಗಿಗಳಂತಿದ್ರು, ಅವರೊಂದು ಒಳ್ಳೆ ಮಾತು ಬರೀತಾರೆ. ಭಗವಂತ, ನಾನು ನಿನ್ನ ಗುಡಿಗೆ ಬರ್ತೀನಲ್ಲ, ಗುಡಿಗೆ ಬಂದು ನಾನಿನ ಕಷ್ಟ ಕೊಡಬೇಡ ಅಂತ ಕೇಳಿಕೊಳ್ಳುವ ಹೇಡಿ ಭಕ್ತ ಅಲ್ಲ ನಾನು. ನೋಡಿ, ದೇವರೇ ನಿನ್ನ ಗರ್ಭಗುಡಿಯ ಎದುರಿಗೆ ನಿಂತು ನನಗೆ ಕಷ್ಟ ಕೊಡಬೇಡ ಅಂತ ಕೇಳಿಕೊಳ್ಳುವ ಹೇಡಿ ಭಕ್ತ ಅಲ್ಲ ನಾನು. ನಾ ಏನು ಕೇಳ್ಕೊಂತೀನಿ ಅಂತಂದ್ರ, ನಿನಗೆ ಎಷ್ಟು ಸಾಮರ್ಥ್ಯ ಐತೆ ದೇವರ, ಅಷ್ಟು ಕಷ್ಟ ಕೊಡು, ನಿನ್ನಲ್ಲಿರುವ ಸಾಮರ್ಥ್ಯದಷ್ಟು ಕಷ್ಟವನ್ನು ಕೊಡು. ಆದ್ರೆ ನಾ ಕೇಳೋದು, ನೀ ಕೊಟ್ಟ ಕಷ್ಟವನ್ನು ತಡೆದುಕೊಳ್ಳುವ ಸಾಮರ್ಥ್ಯ ಮಾತ್ರ ನನಗೆ ಕೊಡು ಅಂತ ಕೇಳಕ್ ಬಂದಿಲ್ಲ ನಾನು. ಈ ದೇಹವನ್ನು ಬಳಸ್ಕೊಂಡ ಪರಿ ಅದ್ಭುತ ಅದ ಅಂತ. ನಾ ಕೇಳಕತ್ತಿದ್ದೆ ನಿನಗೆ ಬಂಗಾರ ಬೆಳ್ಳಿ ಕೊಡು ಅಂತ ಕೇಳಕತ್ತಿಲ್ಲ, ದುಡಿಲಿಕ್ಕೆ ಈ ಕೈಗಳಿಗೆ ಒಂದಿಷ್ಟು ರಟ್ಟೆಗೆ ಶಕ್ತಿ ಕೊಡು ಅಂತ ಕೇಳಕ್ ಬಂದಿನಿ ನಾನು ನಿನಗೆ. ನೋಡಿ, ಇದನ್ನು ಬಳಸ್ಕೊಂಡ್ರವರು. ಮನುಷ್ಯ ಏನು ಕಷ್ಟಪಟ್ಟು ದುಡಿದು ಬದುಕ್ತಾನಲ್ಲ, ಅವನ ಬದುಕಿನ ಒಂದು ಇಮೇಜ್, ಸ್ಟೈಲ ಬೇರೆ ಇರ್ತದೆ. ನೀವು ನೋಡಿ, ಸುಮ್ಮನೆ ಸಾಮಾನ್ಯ ಉದಾಹರಣೆ ಹೇಳ್ತೀನಿ ನಾನು. ಕಷ್ಟಪಟ್ಟು ದುಡಿದು ತಾವು ರೊಕ್ಕ ಕೊಟ್ಟು ಖರೀದಿ ಮಾಡಿ ಸ್ಲೀಪರ್ ಹಾಕೊಂಡು ಅಡ್ಡಾಡೋರು ಸ್ಟೈಲ ಬೇರೆ, ಮತ್ತು ಜಾತ್ರೆಯಾಗ ಮಠದ ಮುಂದೆ ಬಿಟ್ಟು ಸ್ಲೀಪರ್ ಹಾಕೊಂಡು ಅಡ್ಡಾಡೋ ಸ್ಟೈಲ ಬೇರೆ. ನಾ ಹೇಳೋದು ಹಾಕೊಂತಾರಂತಲ್ಲ, ಸ್ಟೈಲ್ ಬಗ್ಗೆ ಹೇಳಕತ್ತೀನಿ ನಾನು ನಿಮಗೆ. ತಮ್ಮ ರೊಕ್ಕದ್ಲೆ ಹಾಕೊಂಡು ಸ್ಲೀಪರ್ ಹಾಕೊಂಡವ್ರ ಸ್ಟೈಲ್ ಬೇರೆ ಇರುತ್ತೆ, ಚಂದ ಅಡ್ಡಾಡ್ತಿರ್ತಾರೆ, ಟೆನ್ಷನ್ ಇರೋದಿಲ್ಲ ಅವ್ರಿಗೆ. ಮತ್ತ ಅವ್ರ ಸ್ಟೈಲ್ ಏನಾಗುತ್ತೆ ಅಂದ್ರೆ ಆ ಕಡೆ ಈ ಕಡೆ ಹೊಳ್ಳಾಡ್ಬೇಕು ಅವ್ರು. ಮತ್ತೆ ನಿಮಗೆ ಇನ್ನೂ ಒಂದು ಬಹಳ ವಿಶೇಷ ಹೇಳ್ತೀನಿ ನಾನು. ಎಷ್ಟೋ ಮಂದಿ ಸ್ಲೀಪರ್ ಖರೀದಿ ಮಾಡೋದಿಲ್ಲ, ಯಾಕಪ್ಪ ಅಜ್ಜನ ಜಾತ್ರೆಗೆ ಹೋದ್ರಾತಲ್ಲ ಅಂತಾರವ್ರು. ಇಲ್ಲೇ ವರ್ಷಕ್ಕೊಮ್ಮೆ ಇಲ್ಲೇ ಅವ್ರದ್ದೇನು ಕ್ರಿಯೆ ಅದಾವ ಮುಗಿಸ್ಕೊಂಡು ತೊಗೊಂಡು ಹೋಗ್ಬಿಡ್ತಾರ ಅವ್ರು. ಮತ್ತಿಷ್ಟಕ್ಕೆ ಬಿಡೋದಿಲ್ಲ. ಬಹಳ ಸಲ ನಾನು ನೋಡೀನಿ, ಇದನ್ನ ಅಬ್ಸರ್ವ್ ಮಾಡಿದ್ದು ಹೇಳ್ತೀನಿ ನಿಮಗೆ. ಯಾರೋ ಬಿಟ್ಟು ಮ್ಯಾಲೆ ಗುಡಿಗೆ ಬರ್ತಾರಲ್ಲ, ಪಟಕ್ನ ತೆಗೆದಿಟ್ಟುಕೊಂತಾರೆ, ಆ ಕಡೆ ಈ ಕಡೆ ಹೊಳ್ಳಾಡ್ಕೊಂತ ನಿಂತಿರ್ತಾರೆ.
ಪಾಪ ಅದು ಮ್ಯಾಲೆ ಗುಡಿಗೆ ಹೋಗಿದ್ದು ಕೆಳಗೆ ಬಂದು ಆ ಕಡೆ ನೋಡ್ಕೊಂಡು ನಿಂತಿರ್ತೈತೆ ಅದು. ಯಾಕ್ರಿ ಸರ್ ಏನೋ ಹುಡುಕಾಡಕತ್ತಿರಲ್ಲ ಅಂತ ಅವ್ರ ಕೇಳ್ತಾರೆ. ಮತ್ತೆ ಇಲ್ಲೋ ತಮ್ಮ, ಇಲ್ಲೇ ನಾನು ಸ್ಲೀಪರ್ ಬಿಟ್ಟಿದ್ದೆ. ಎಲ್ಲಿ ಹೋಗೋರಿ ಸರ್? ಇಲ್ಲ ಯಾರೋ ತೊಗೊಂಡ್ರ ತಮ್ಮ, ಬಹಳ ದುಷ್ಟರದಾರ ಸರ್, ಮಠ ಅನ್ನೋದಲ್ಲ ಮಾನ್ಯ ಅನ್ನೋದಿಲ್ಲ, ಈ ಜನ ತೊಗೊಂಡವ್ರು ತಾವ. ಅಂದ್ರೆ ನಾ ಹೇಳಕತ್ತಿದ್ದು, ಮನುಷ್ಯ ತಾನು ಕಷ್ಟಪಟ್ಟು ದುಡಿದೇನೈತಲ್ಲ ಅದ್ರೊಳಗೊಂದು ಮಜಾನ ಬೇರೆ ಇರ್ತದೆ. ಈ ಮನುಷ್ಯ ಈ ದೇಹವನ್ನ ದಂಡಿಸ್ಬೇಕು. ಮತ್ತು ದುಡಿದದಲ್ಲ, ಇದು ಕೇವಲ ಮನುಷ್ಯ ಹಣ ಗಳಿಸೋದು ಬದುಕುದೇನದಲ್ಲ, ಹಣ ಗಳಿಸ್ಲಿಕ್ಕಾಗಲ್ಲ. ಬದುಕುದೇನದಲ್ಲ, ಅದು ಹಣ ಗಳಿಸ್ಲಿಕ್ಕಾಗಲ್ಲ. ಹಣ ಎದಕ್ಕೆ ಗಳಿಸ್ಬೇಕು ಅಂದ್ರೆ ಸುಮ್ಮನೆ ಬದುಕು ನಡಿಬೇಕಪ್ಪ, ಅಷ್ಟರ ಪೂರ್ತಿ ಹಣ ಇದ್ದರೆ ಸಾಕು. ಮನುಷ್ಯಗ ನೀವು ದುಡ್ಡು ಅಂತೀವಲ್ಲ ನಾವೆಲ್ಲ, ಈ ದುಡ್ಡಿನಿಂದ, ಹಣದಿಂದ ನಾವು ಬರೇ ಹಾಸಿಗೆ ಖರೀದಿ ಮಾಡಬಹುದು, ನಿದ್ದೆ ಯಾರ ಖರೀದಿ ಮಾಡ್ಯಾರ? ಅಲ್ಲ. ರೊಕ್ಕದಿಂದ ಹಾಸಿಗೆ ಖರೀದಿ ಮಾಡಿದವ್ರು ಅದಾರ, ನಿದ್ದೆ ಯಾರಿಗೆ ಖರೀದಿ ಮಾಡೋಕ್ಕಾಗೋದಿಲ್ಲ. ರೊಕ್ಕದಿಂದ ಪುಸ್ತಕ ಖರೀದಿ ಮಾಡಿದವ್ರು ಅದಾರ, ಜ್ಞಾನ ಯಾರಿಗಾರ ಖರೀದಿ ಮಾಡೋಕ್ಕಾಗತ್ತೆ? ಸಾಧ್ಯ ಇಲ್ಲ. ರೊಕ್ಕದಿಂದ ಔಷಧಿ ಖರೀದಿ ಮಾಡಬಹುದು, ಆರೋಗ್ಯ ಖರೀದಿ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ದೇಹ ಐತಲ್ಲ ಕೇವಲ ಗಳಿಸೋದಕ್ಕಲ್ಲ, ಇದನ್ನೊಂದಿಷ್ಟು ಒಳ್ಳೆಯದಕ್ಕೆ ಬಳಸಿಬಿಟ್ರೆ ಗವಿಸಿದ್ದನ ಸನ್ನಿಧಾನನೇ ಸಿಗ್ತದೆ ಮನುಷ್ಯಗ. ಅದನ್ನೆಲ್ಲ ನೀವು ನೋಡಿ, ಅಷ್ಟು ಒಳ್ಳೆ ಕೆಲಸ ಮಾಡಿರಿ. ಇದನ್ನ ಎಷ್ಟೋ ಜನ